ಹೊತ್ತು ಮನೆಯವರೆಲ್ಲರೂ ಮಲಗಿದ್ದಾರೆ. ಯಾರಿಗೂ ತಿಳಿಯದ ಹಾಗೆ ಆಭರಣವನ್ನು ಗಂಟಿಕ್ಕಿಕೊಂಡು ಮನೆಯನ್ನು ಬಿಟ್ಟು ಹೋಗುವ ಯೋಚನೆ ಏನಿಲ್ಲ. ಹೌದೇ? ಏನೀಗ ಹೋಗುದು ಯಾರ ಜೊತೆ? ಅದು ಮದನ ಚಂದ್ರ. ಅವನ ಜೊತೆ ಸೇರಿದ್ರೆ ನಿನ್ನ ಬದುಕು ಹಾಳಾಗಿ ಹೋಗ್ತದಮ್ಮ. ನೀವ್ಯಾರು ನನಗೆ ನೀತಿ ಹೇಳಿಕೆ? ನನ್ನ ಅಕ್ಕನ ತಂಗಿಯಾದ ನನ್ನ ಕುಟುಂಬದವಳ ಹಾಲು ಯಾವುದು, ಸುಣ್ಣದ ನೀರು ಯಾವುದು, ಬೆಂಕಿ ಯಾವುದು, ಬೆಂಕಿಯ ಬಣ್ಣ ಯಾವುದು, ನಿನ್ನಿಂದ ನಾವು ತಿಳಿದುಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಮದನ ಚಂದ್ರ ಕೆಟ್ಟವನೇ ಆಗಲಿ, ಅವನ ಜೊತೆ ನಾನು ಓಡಿ ಹೋಗ್ತೇನೆ. ಇಲ್ಲದಿದ್ರೆ ಬಾವಿಗೆ ಬಿದ್ದು ಸಾಯ್ತೇವೆ. ಕೇಳೋದಕ್ಕೆ ನೀನೇ ಏನು? ಮರುಭೂಮಿಯಲ್ಲಿ ಇದ್ದವನಿಗೆ ಮಾತ್ರ ನೀರಿನ ಬೆಲೆ ಏನು ಅಂತ ಅರ್ಥವಾಗ್ತದೆ. ಮಾಂಸವನ್ನು ಕುಕ್ಕಿ ತಿನ್ನುವರಣ ಹತ್ತುಗಳಂತಿರುವ ಕಾಮಕರ ಜೊತೆ ಇದ್ದವನಿಗೆ ಮಾನದ ಬೆಲೆ ಏನು ಅಂತ ಅರ್ಥವಾಗ್ತದೆ. ನಿನ್ನ ಮಾನ ಹಾನಿಯಾಗ್ತದೆ. ಅರಮನೆಯಲ್ಲಿ ಹಕ್ಕಿಯಂತೆ ಹಾರ್ತಾ ಇದ್ದಳು ನಾನು. ಹೇಗೊಂದು ನಿನ್ನ ಅರಮನೆಗೆ ಪ್ರವೇಶ ಮಾಡಿದ್ಯೋ ಅಲ್ಲಿಂದ ನನ್ನ ಸಂತೋಷವನ್ನೇ ಕಿತ್ತುಕೊಂಡೆ. ಮಾನದ ಬಗ್ಗೆ ನೀ ನನಗೆ ಹೇಳುದ? ಹಣವನ್ನು ಕೊಟ್ಟದ್ದೇ ಹೌದು ಅಂತಾದ್ರೆ ಸಿಕ್ಕ ಗಂಡಸರಿಗೆ ಸೆರಗುವಂತ ವೇಷ ನೀನು. ಅದೇ ಮದನ ಚಂದ್ರನ ಜೊತೆ ನೀನು ಓಡಿ ಹೋದ್ರೆ ನಾಳೆ ನೋಡಿದವರೆಲ್ಲ ನಿನ್ನ ವೇಷ ಹಾಗೆ ಎಲ್ಲಿಗೆ ಗಲಾಟೆ ಒಳಗೆ ಗಣಸರಿಗೆ ಒಬ್ಬರಿಗೂ ನಿಂತಿಲ್ಲ. ಅದು ನಾವು ತಾಂಡವ ಮಾಡ್ತಾ ಇದ್ದು. ತಾಂಡವ ರಾತ್ರಿ ಆಗ್ಬೇಕಾ? ಆ ವಿಶ್ವನಾಥ ಒಲಿಬೇಕು ಅಂತಾದ್ರೆ ರಾತ್ರಿ ತಾಂಡವೇ ಆಗ್ಬೇಕು ಅಂತ. ಆ ವಿಷು ಹಗಲು ವಾರ ಪುರ್ಸೋದಿಲ್ಲ. ಅವ ತೀರ್ಕಾಡುದೇ ರಾತ್ರಿ ಅಂತ. ಯಾರವ? ಅವ ಸ್ಮಶಾನವಾಸಿ. ಅಪ್ಪಯ್ಯ 8-10 ದಿವಸ ಆಯ್ತಪ್ಪ. ಹಗಲು ರಾತ್ರಿ ನಿದ್ರೆ ಬರುದಿಲ್ಲ ನನಗೆ. ಏನಾದ್ರೂ ಆರೋಗ್ಯ ಸ್ಥಿತಿ ಹಾಳಾಗಿದೆ? ನಿಮ್ಮಲ್ಲೇ ಹೇಳ್ತಿದ್ನಲ್ಲ, ಮತ್ತೇನಾಗಿದೆ? ಅವಳಲ್ಲಿ ಎಷ್ಟೇ ನಾಟ್ಯ ಹೇಳಿಕೊಡು ಅಂತ ಹೇಳ್ತಿದ್ದಪ್ಪ. ಅವಳು ಹೇಳ್ಬಿಟ್ಟದಲ್ಲ ಅಭ್ಯಾಸ ಮಾಡಿದ್ದೇನೆ ನೀನು. ಹೌದಾ? ಹಾಗೆ ಎಷ್ಟೊತ್ತು ನಿದ್ದೆ ಬರುವುದಿಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ನೋಡ್ಬಿಟ್ಟು ನಿದ್ದೆ ಬರ್ತಾರೆ. ಹಗಲು ರಾತ್ರಿ ನಿದ್ರೆ ಬಿಟ್ಟು ಅಭ್ಯಾಸ ಮಾಡುದು ನಾನು. ನೀವು ಎಷ್ಟು ಅಭ್ಯಾಸ ಮಾಡಿದ್ರೆ ನೀವು ಭಾಗ್ಯ ನೋಡಿ. ರಾತ್ರಿಯ ಹೊತ್ತು ಯಾರು ಗಲಾಟೆ ಮಾಡೋಡಿ, ಹೋಗಿ ಮಲ್ಕೊಳ್ಳಿ. ನಮ್ಮವಲ್ಲ ನಂಬಬಹುದೇ? ಸರಿ, ಬರವ ಸತ್ಯ ಯಾವುದೆನ್ನದಾಗಿ ನಾನು ಹತ್ರ ಬರೆದಿದ್ದೇನೆ. ಏನು? ನನ್ನ ತಂಗಿಗೆ ನೀನು ತಾಂಡವನಾಟ್ಯ ಹೇಳಿಕೊಡುವುದೇನೆ. ಅವಳ ಜೀವನದಲ್ಲಿ ಅವಳಿಗೆ ಬುದ್ಧಿ ಬಂದ ಮೇಲೆ ಅವಳ ತಾಂಡವನಾಟ್ಯವೇ ಕಲ್ತ ಬಿಟ್ರೆ ಬೇರೆ ಎಂತದ್ದು ಕಲಿದ್ದವಳು. ಯಾವತ್ತು ರುದ್ರವಾಗಿ ಇರ್ತಾಳೆ. ಎಲ್ಲಿಯಾದ್ರೂ ನಾನು ಸತ್ಯವನ್ನೇ ಹೇಳಿದ್ರಿ ಮಹಾರಾಜನ ಮನಸ್ಸಿಗೆ ನೋವಾಗುವುದೆನ್ನುವ ಕಾರಣಕ್ಕಾಗಿ ಸತ್ಯನಾಡಿದೆ. ಮನೆ ಮಾನವ ಉಳಿಸಿದಂತ ಪ್ರವೀಣೆ ಲಾವಣ್ಯ, ನಾನು ವಿಚಾರ ಹೇಳಬೇಕು. ನಾನೊಂದು ಹೊಸ ವಿಚಾರ ಹೇಳಬೇಕು. ಮೊದಲು ವಿಕ್ರಮ, ಈಗಿನ ಸಮಾಜದಲ್ಲಿ ಪ್ರಥಮ ಪ್ರಾಶಸ್ತ್ಯ ಇರುವುದು ಯಾರಿಗೆ? ಯಾರಿಗೆ? ಹೆಣ್ಣು ಮಕ್ಕಳಿಗೋ ಗಂಡು ಮಕ್ಕಳಿಗೋ? ಹೆಣ್ಣು ಮಕ್ಕಳಿಗೆ. ಹಾಗಾದ್ರೆ ಮೊದಲು ನಾನೇ ಹೇಳಿ, ನಮ್ಮಿಬ್ಬರ ಮನಸ್ಸಿನ ಮಾತು ಒಂದೇನುದಾಗಿ ನಮ್ಮಿಬ್ಬರಿಗೂ ಗೊತ್ತಿತ್ತು. ನಮ್ಮಿಬ್ಬರ ಮಾತಿನಿಂದ ಇಬ್ಬರ ಬದುಕು ಬಂಗಾರ ಅದರಾಯ್ತು. ಈ ಮನೆಯನ್ನು ನಾನು ಪ್ರಥಮವಾಗಿ ಸೇರಿದಾಗ ನನಗೆ ಆವರಿಸಿದ ಭಯವನ್ನು ನೀನು ಸೂಕ್ಷ್ಮವಾಗಿ ಗ್ರಹಿಸಿರಬಹುದು. ಮೊದಲಿದ್ದಾಗಿಲ್ಲ. ಇತ್ತೀಚೆಗೆ ಯಾಕೆ ಈ ಮನೆಯಲ್ಲಿ ಇರುವವರೆಲ್ಲರೂ ನನ್ನವರು ಅಂತ ಅನ್ನಿಸುತ್ತದೆ. ನಿನ್ನ ಮನಸ್ಸಿಗೆ ಬರ್ತೇನೆ ಹೆಚ್ಚಿ ಇಲ್ಲಿರುವ ಓರ್ವನನ್ನು ನಾನು ತೀವ್ರವಾಗಿ ಪ್ರೀತಿಸ್ತೇನೆ. ಸತ್ಯವೇ? ಅವ ಅನ್ಯನಲ್ಲ. ಯಾರದು? ನಿನ್ನ ವಂಶೀಯ ವಂಶವಲ್ಲರಿ ನನ್ನ ಉತ್ತರದಲ್ಲಿ ಪಲ್ಲವಿಸ್ತಾ ಇದೆ. ನಾನು ನುಡಿದ ಏನಾಯ್ತು ನಿನಗೆ? ಸತ್ಯವೇ? ವಂಶವತಿಗಳು ಕುಸುಮ ಹರಡಿಸಿದೆ ಕುಲದೇವಿ. ವಂಶವತಿಗಳು ಕುಸುಮ ಹರಡಿಸಿದೆ ಕುಲದೇವಿ. ವಂಶೀಯರ ಭಾಗ್ಯವಂತ, ವಂಶೀಯರ ಭಾಗ್ಯವಂತ.
ನಾನು ನಿರೀಕ್ಷೆ ಮಾಡಿರ್ಲಿಲ್ವೇ? ಸರಿ. ವಿಕ್ರಮನ ಬದುಕಿನಲ್ಲಿ ನಿರೀಕ್ಷೆಗೂ ಬಿಡದಂತ ಮಾತನಾಡೋದಕ್ಕೆ ಸನ್ನದ್ಧ ಆದವಳು ನೀನು. ಹೆಚ್ಚಾಗಿ ಈರೇಳು ಲೋಕದಲ್ಲಿ ಹುಡುಕಿದರೂ ಕೂಡ ನಿನ್ನಂತ ಹೆಣ್ಣು ವಧುವಾಗಿ ಸಿಗುವುದು ನನಗೆ ಬಹಳ ಕಷ್ಟ. ನಿನ್ನನ್ನು ಪಡೆದಂತ ಅಣ್ಣಯ್ಯ ಭಾಗ್ಯವಂತ. ಎಲ್ಲ ಗಂಡು ಮಕ್ಕಳಿಗಂತ ಭಾಗ್ಯ ಒದಗಿ ಬರುವುದು. ಅದಿರಲಿ ವಿಕ್ರಮ. ನೀನೇನು ಹೊಸ ವಿಚಾರದಲ್ಲಿ ಹೇಳುವುದಕ್ಕೆ ಬಂದ? ಅದು ನಾನು ಉನ್ನತವಾದಂತ ವ್ಯಾಸಂಗವನ್ನು ಪಡೆದಕ್ಕಾಗಿ ಮನೆ ಬಿಟ್ಟು ಹೊರಟು ನಿಂತವ ನಾನು. ಅದೇ ವಿಚಾರ ಹೇಳೋದಕ್ಕೆ ಬಂದ ಬಿಟ್ಟರೆ ಬೇರೆ ಯಾವುದಿಲ್ಲ. ವಿಕ್ರಮ, ಮನೆ ಬಿಟ್ಟು ಹೊರಟು ನಿಂತೀನು ನೀನು. ಹೋಗಲೇಬೇಕು. ಇಲ್ಲಿಯವರೆಗೂ ಈ ಮನೆಯಲ್ಲಿ ನನಗೆ ಕಷ್ಟವಾದ ನನ್ನ ಜೊತೆಗೆ ರಕ್ಷಕನಾಗಿ ಒದಗಿ ಬಂದವನು ನೀನು. ನೀನೇ ಬಿಟ್ಟು ಹೋದ್ರೆ ಇನ್ನು ನನ್ನ ರಕ್ಷಣೆಗೆ ಯಾರಿಲ್ಲ. ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಇದು ತನಕ ನಿಮ್ಮ ಬದುಕಿಗೆ ರಕ್ಷಾ ಕವಚ ಮತ್ತೆ ಈ ವಿಕ್ರಮ ಇದ್ದವ. ಇನ್ನು ಮುಂದೆ ನನ್ನ ಅಣ್ಣ ಇದ್ದಾನೆ ಎಡತಟ್ಟಿಕೊಂಡು ಹೇಳಬಲ್ಲೆ. ಆದರೆ ಒಂದು ಬುದ್ಧಿ ಬರುವ ಮುಂಚಿತವಾಗಿ ತಾಯಿಯ ಪ್ರೀತಿಯಿಂದ ವಂಚಿತರಾದವರು ನಾನು ಹಾಗೂ ನನ್ನ ಅಣ್ಣ. ನನ್ನ ಅಣ್ಣನಿಗೆ ನೀವು ಹೆಂಡತಿಯಾಗಿ ಬಂದ ಮೇಲೆ ನನಗೆ ಅತ್ತಿಗೆ ಸ್ಥಾನವನ್ನು ತುಂಬುವರು ತಾನು. ಅತ್ತಿಗೆ ಅಂತ ಹೇಳಿದ್ರೆ ಎರಡನೇ ತಾಯಿ ಇದ್ದಾಗಿ ಮನಸ್ಸಿನ ಭಾರವನ್ನು ಕಳೆದುಕೊಳ್ಳದಕ್ಕಾಗಿ ಒಮ್ಮೆ ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಅವಕಾಶ ಸಿಗ್ಬೋದು. ತಾಯಿಯ ಸ್ಥಾನವನ್ನು ನೀನೇ ನೀಡುತ್ತಿದ್ದಾರೆ. ಅದು ನನ್ನ ಪಾಲಿನ ಭಾಗ್ಯವೇ. ಏನಾಯ್ತು ಕಣ್ಣಲ್ಲಿ ವಿಕ್ರಮ? ತಂದೆ ತಾಯಿಗಳು ಸಹೋದರರನ್ನು ಕಾಣದಂತ ನನಗೆ ತವರಿನ ಸೌಖ್ಯವನ್ನು ಒದಗಿಸಿದವನು ನೀನು. ನಿನ್ನ ನಿರೀಕ್ಷೆಯಲ್ಲಿ ಆದಷ್ಟು ಬೇಗ ಬರ್ತೀನಿ. ಚೆನ್ನಾಗಿ ಹೋಯ್ತು ಸ್ವಾಮಿ. ಮನಸ್ಸಿನಲ್ಲಿ ಹುಟ್ಟಿದಂತ ಪ್ರೀತಿಯ ವಿಚಾರವನ್ನು ಇವಳ ಸಮ್ಮುಖದಲ್ಲಿ ಪ್ರಚುರಪಡಿಸಬೇಕೆಂಬುದಾಗಿ ಓಡೋಡಿ ಬಂದೆ. ಅರಳುವ ಮುಂಚಿತವಾಗಿ ನನ್ನ ಪ್ರೀತಿಯ ಲಕ್ಷಣದು ಬಾಡಿ ಹೋದ. ಎಲ್ಲಿಯಾದರೂ ನನ್ನ ಮನಸ್ಸಿನ ಮಾತನ್ನು ಇವಳಲ್ಲಿ ಹೇಳಿಕೆ ಹೋದಾದ್ರೆ ಲಾವಣ್ಯಳ ಬದುಕಿನಲ್ಲಿ ನಾನೊಬ್ಬ ಕೆಟ್ಟವನಾಗಿರುವುದು ತಪ್ಪು ನನ್ನಂತೆ. ಅವಳ ಮುಖದ ಮೇಲಿರುವಂತ ಸಂತೋಷವನ್ನು ಕಂಡು ಅವಳು ನನ್ನನ್ನೇ ಪ್ರೀತಿ ಮಾಡುತ್ತಾ ಇದ್ದಾಳೆನ್ನುವುದಾಗಿ ತಪ್ಪಾದ ಕಲ್ಪನೆ ಮಾಡಿಕೊಂಡೆ. ಅವಳ ಮನದೊಳಗೆ ಯಾರಿದ್ದಾರೆನ್ನುವುದಾಗಿ ಪ್ರಶ್ನೆ ಮಾಡದೆ ಏಕಮುಖವಾಗಿ ಪ್ರೀತಿ ಮಾಡಿದ್ದು ನನ್ನ ತಪ್ಪು ತಾನೆ. ನನ್ನೊಳಗಿರುವಂತ ತಪ್ಪನ್ನು ನಾನೇ ನಾಶ ಮಾಡಿಕೊಳ್ಳಬೇಕು. ನನ್ನೊಳಗಿರುವಂತ ತಪ್ಪನ್ನು ನಾನೇ ಸರಿ ಮಾಡಿಕೊಳ್ಳಬೇಕು. ಯಾವ ಹೂವು ಯಾರ ಮುಡಿಗೋ, ಯಾರ ಬಲವು ಯಾವ ಕಡೆಗೆ, ನನ್ನೊಳಗೆ ಹುಟ್ಟಿದಂತ ಪ್ರೀತಿಯ ಕಣ್ಣೀರನ್ನು ಇವರಿಬ್ಬರ ಬದುಕಿಗೆ ಮುಂದೆ ಪನ್ನೀರಾಗಬೇಕು. ಪನ್ನೀರು ಆಗಬೇಕಾದ್ರೆ ನನ್ನೊಳಗಿರುವಂತ ಪ್ರೀತಿ ನಾಶ ಆಗಬೇಕು. ಪಂಚರದ ಪಕ್ಷೇಂದ್ರದ ಲಾವಣ್ಯದ ಬದುಕಿನ ಬಾಗಿಲು ತಡೆಯಬೇಕಾದ್ರೆ ನನ್ನೊಳಗಿರುವಂತ ಪ್ರೀತಿ ನಾಶ, ಅಣ್ಣನ ಬದುಕಿನಿಂದ ಸರಿ ಹೋಗಬೇಕಾದ್ರೆ ನನ್ನೊಳಗಿರುವಂತ ಪ್ರೀತಿ ನಾಶ, ನನ್ನೊಳಗಿರುವಂತ ಪ್ರೀತಿ ನಾಶ, ನನ್ನೊಳಗಿರುವಂತ ಪ್ರೀತಿ ಪಂಚರ ಪಕ್ಷಿ ನಾವಯ್ಯ, ಪಂಚರ ಬಿಡಿಸಲು ಬಾಳಯ್ಯ. ಪಂಚರ ಪಕ್ಷಿ ನಾವಯ್ಯ, ಪಂಚರ ಬಿಡಿಸಲು ಬಾಳಯ್ಯ. ರೆಕ್ಕೆ ಬಿಚ್ಚುವಂತೆ ನಾಶವಾಯಿತು ಕಿಯಾನ ಮುಖವಾಯಿತು, ನಾಶವಾಯಿತು ವಂಶಿ, ಏನ್ ಬಹಳ ಸಂತೋಷವಾಗಿತ್ತು. ಇವತ್ತೊಂದು ಹೊಸ ಆಟ ಆಡುವ ಅಂತ. ಹೊಸ ಆಟವ? ಯಾವ ಆಟ ಬೇರು? ಅದು ಬೊಂಬೆ ಆಟ. ಬೊಂಬೆ ಆಟ. ಬೊಂಬೆ ಕಾಲಾಡಿಸುವುದಿಲ್ಲ, ಕಣ್ಣು ಬಿಟ್ಟಿಸುವುದಿಲ್ಲ, ಕೈಯಲ್ಲಿ ಆಡಿಸುವುದಿಲ್ಲ, ಶಬ್ದವಾಗಿರ್ತದೆ. ಈಗ ಈ ಆಟದಲ್ಲಿ ನೀನು ನಾನು ಹೇಳಿದ ಹಾಗೆ ಕೇಳಬೇಕು. ಏನ್ ಮಾಡ್ಬೇಕು? ಈ ಆಟದಲ್ಲಿ ನೀನು ನಾನು ಹೇಳಿದ ಹಾಗೆ ಕೇಳಬೇಕು. ಅದೇನು ಹೇಳುದು ಬೇಡ. ಇನ್ನು ಕೆಲವು ವರ್ಷ ನಿನ್ ಮಾತು ಕೇಳ್ತಾ ಇಲ್ಲಿ ಇರುವುದನ್ನು ಗಟ್ಟಿ ಮಾಡಿ ಆಯ್ತು. ಆಗಲ್ಲ.
ನೀನ್ ಹೇಳಿದಾಗೆ ನಾನು ಕೇಳ್ಬೇಕು, ನಾನು ಹೇಳಿದಾಗ ನೀನು ಕೇಳ್ಬೇಕು, ನಾವಿಬ್ರು ಅವ್ರು ಹೇಳಿದಾಗೆ ಕೇಳ್ಬೇಕು. ಅವ್ರೆಲ್ಲ ಯಾಕೆ ಕೇಳ್ಬೇಕು? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಇದ್ದೀನಿ. ಈ ಆಟದಲ್ಲಿ ಒಂದು ನಿಬಂಧನೆ, ಯಾವ ಕಾರಣಕ್ಕೂ ನೀನು ಕಾರ್ಪಣಿಸ್ಲಿಕ್ಕಿಲ್ಲ. ಎಂತ ಮಾಡ್ಲಿಕ್ಕಿಲ್ಲ, ಯಾವ ಕಾರಣಕ್ಕೂ ನೀನು ಕಾರ್ಪಣಿಸ್ಲಿಕ್ಕಿಲ್ಲ. ನನಗದಾಗ್ಲಿಕ್ಕಿಲ್ಲ ಅಂತ. ಏನು? ನನ್ನ ಇಷ್ಟು ವರ್ಷದ ಜೀವನದಲ್ಲಿ ಒಂದು ದಿವಸವು ಒಂದು ಸನ್ನಿವೇಶದಲ್ಲಾದ್ರೂ ಕಾಲು ಕುಣಿಸದೆ ಮುಗಿಸಿದ್ದೇ ಇಲ್ಲ ನಾನು. ಏನಾಗ್ತದೆ? ನನಗೆ ಕಷ್ಟ ಆಗ್ತದಂತ. ಹಾ. ನನಗ್ ಮಾತ್ರ ಕಷ್ಟ ಅಲ್ಲ, ಅವ್ರಿಗೂ ಕಷ್ಟ ನೋಡ್ಲಿಕ್ಕೆ. ಬಾರಿಸು ಅವರಿಗೂ ದೊಡ್ಡ ಕಷ್ಟ. ಪರೀಕ್ಷೆ ಹೇಳ ಹಾ? ಮುರಿದ ಮುರಳಿಗೆ ಈಗಲಾದ್ರೂ ಗೊತ್ತಾಯ್ತು ನಿನಗೆ? ಏನ್ ಗೊತ್ತಾಯ್ತು? ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡನ ಎಷ್ಟು ಕುಣಿಸ್ತಾಳೆ ಅಂತ. ಎಷ್ಟು ಹೊತ್ತಿಗೂ ಕುಣಿತಾಳಂತ ಈ ಪ್ರಸಂಗದಲ್ಲಿ ಸರಿ ಗೊತ್ತಾಯ್ತು ನನಗೆ. ಏನಷ್ಟು ಕುಣಿದದ್ದು ನೀನು? ನನ್ನ ತಂದೆ ಯಾಕಂದ್ರೆ ನನಗೆ ಸಂತೋಷ ಆಯ್ತು. ಇನ್ನು ನೀನು ಕುಣಿಲಿಕ್ಕಿಲ್ಲ. ಯಾಕೆ? ಮನೆ ಕೆಲಸ ಪೂರ್ಣ ನೀನೇ ಮಾಡ್ಲಿಕ್ಕೆ. ಅದ್ ಯಾಕೆ ಮಾಡ್ಬೇಕು? ನಿನಗೆ ವಿಷಯ ಗೊತ್ತಿಲ್ಲ. ಇಲ್ಲ. ಈಗ ಹೆಣ್ಣು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಹಾ, ಹಾಸಿಗೆಯಲ್ಲಿ ವಿಶ್ರಾಂತಿಗೆ ತೊಡಗಿದ್ರೆ ಆ ಹೆಣ್ಣು ಹಾಸಿಗೆಯಿಂದ ಹೇಳುದು ಹೆರಿಗೆಗೆ. ಹೌದಾ? ಈಗೆಲ್ಲ ಗರ್ಭಿಣಿ ಹೆಂಗಸರು ಮನೆ ಕೆಲಸ ಮಾಡಬಾರ್ದಪ್ಪ, ಪೂರ್ಣ ವಿಶ್ರಾಂತಿ ಪಡಿಬೇಕು. ಯಜಮಾನ್ರು ಗುಡ್ಸುದು ಒರ್ಸುದು ಎಲ್ಲ ಮಾಡ್ಲಿಕ್ಕೆ. ಅವಾಗ ಏನಾಗ್ತದೆ ಕೇಳು. ಏನು? ನೀವು ವಿಶ್ರಾಂತಿಗೆ ಹೋಗುವಾಗ ಗಂಡ ಹೀಗೆ ಬೀಗಿರ್ತಾನೆ, ಅದೇ ನೀವು ವಿಶ್ರಾಂತಿ ಪೂರೈಸಿ ಬರುವಾಗ ಅದೇ ಗಂಡ ಹೀಗೆ ಆಗ್ತಿರೋದಿಲ್ವಾ? ವಿನೋದಕ್ಕಾಗಿ ಆಡಿದ್ರು. ಸರಿ ಸರಿ. ಬಸುರಿಯಾದವಳಿಗೆ ಬಯಕೆಗಳು ಸಹಜ. ಬಯಕೆ ಶಾಸ್ತ್ರವಲ್ಲ, ಇಷ್ಟು ಬೇಗ ಅಲ್ಲ. ಆಸೆ ಅಂತ. ಆಸೆಯ? ನೀ ಹಣ್ಣು ತಿಂತೀಯ, ಮಣ್ಣು ತಿಂತೀಯ? ತಿನ್ನುವ ಆಸೆ ಅಲ್ಲ ಪುಣ್ಯಾತ್ಮ, ಮತ್ತೆ? ತಿರುಗಾಡುವ ಆಸೆ.
3 ತಿಂಗಳ ಗರ್ಭಿಣಿ ತಿರುಗಾಟ ಮಾಡಿದ್ರೆ ಹೆಚ್ಚು ಕಡಿಮೆ ಆಗುದಿಲ್ವಾ? ಆಧಾರಕ್ಕೆ ನೀನಿದ್ಯಲ್ಲ, ಈಗ ಹೆಣ್ಣಿಗೆ ಆಧಾರ ಉಂಟು ಅಂತಾದ್ರೆ ಎಲ್ಲಿ ಬೇಕಾದ್ರೂ ತಿರುಗಾಟ ಮಾಡಬಹುದು. ನಿಮಗೊಂದೊಂದು ದೊಡ್ಡ ಅನುಕೂಲ ಉಂಟು. ನಮ್ಮಂತ ಗಂಡು ಮಕ್ಕಳು ದಿವಸ ಬೆಳಗ್ಗೆ ತಿರುಗಾಟ ಕೊಟ್ರೆ ಖರ್ಚಿಗೆ ಹಿಡ್ಕೊಂಡು ಓಡ್ಬೇಕಷ್ಟೇ. ಹೋಗುವ.